ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ನಾನೀಗ ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಮಿಸ್ಟ್ರಿಯಲ್ಲಿ 35+ ಹೇಗೆ ಅನ್ನೋದನ್ನ ಆಲ್ರೆಡಿ ನಾನು ನಿಮಗೆ ಇದು ಮಾಡಿದ್ದೇನೆ, ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಸ್ಟ್ರಾಟರ್ಜಿನ. ಅಂಡ್ ಅಂದ್ರೆ ಅರೌಂಡ್ 10 ಚಾಪ್ಟರ್ಸ್. ನೀವು ಆ 10 ಚಾಪ್ಟರ್ಸ್ ಅನ್ನ ಮಾಸ್ಟರ್ ಮಾಡಿದ್ರೆ ಕೆಮಿಸ್ಟ್ರಿಯಲ್ಲಿ 35+ ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ಅದೇ ರೀತಿ ಅದರ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಮ್ಯಾಥ್ಸ್ 35+ ಅನ್ನ ಹೇಗೆ ಸ್ಕೋರ್ ಮಾಡೋದನ್ನು ಕೂಡ ಹೇಳಿದ್ದೇನೆ. ಅಂದ್ರೆ ನಿಮ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ನೀವು ಪ್ರಯಾರಿಟಿ ಬೇಸ್ಡ್ ಚಾಪ್ಟರ್ ನ ಫಸ್ಟ್ ಮಾಡಬೇಕು. ಯಾವುದು ಜಾಸ್ತಿ ವೇಟೇಜ್ ಅನ್ನ ಕ್ಯಾರಿ ಮಾಡುತ್ತೆ ಅದನ್ನ ಅಂದ್ರೆ ಸ್ಟ್ರಾಟರ್ಜಿ ಇಟ್ಕೊಂಡು ಮಾಡಿದ್ರೆ 100% ನೀವು 35+ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಸರಿನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸ್ ಅಲ್ಲಿ ನೀವು 35+ ಹೇಗೆ ಸ್ಕೋರ್ ಮಾಡಬಹುದು ಅನ್ನೋದನ್ನ ನಾನು ಒಂದಿಷ್ಟು ಚಾಪ್ಟರ್ಗಳು, ಒಂದು 5 to 10 ಚಾಪ್ಟರ್ಸ್ ಗಳನ್ನ ನೀವು ಪರ್ಫೆಕ್ಟ್ ಆಗಿ ಓದ್ಕೊಂಡು ಹೋದ್ರೆ 35+ ಮಾಡಬಹುದು. ಸರಿನಾ? ಓಕೆ. ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ನಮ್ದೊಂದು KCT ಮತ್ತೆ ಕಾಮಿಡಿಗೆ ಕೌನ್ಸಿಲಿಂಗ್ ರಿಲೇಟೆಡ್ ಒಂದು ಚಾನಲ್ ನ ಕ್ರಿಯೇಟ್ ಮಾಡಿದ್ದೇವೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ KCT ರಿಲೇಟೆಡ್ ಇರ್ಬೋದು, ಕಾಮಿಡಿಗೆ ರಿಲೇಟೆಡ್ ಇರ್ಬೋದು, ನೋಟಿಫಿಕೇಶನ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್ ರಿಲೇಟೆಡ್, ಬ್ರಾಂಚಸ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಕೊಡ್ತಾ ಇರ್ತೇವೆ. ಇದು ನಿಮ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ. ಸರಿನಾ? ಓಕೆ. ಈಗ ಫಿಸಿಕ್ಸ್ ಮತ್ತೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನೀವು KCT ಅಲ್ಲಿ ಇನ್ ಕೇಸ್ ಈಚ್ ಸಬ್ಜೆಕ್ಟ್ ಅಲ್ಲಿ 20 to 25 ತೆಗೆದ್ರೆ 100% ನಿಮ್ಮ ರ್ಯಾಂಕ್ 1 lakh above ಹೋಗುತ್ತೆ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ಸೊ ನೀವು ಮಿನಿಮಮ್ 30+ ತೆಗಿಲೇಬೇಕು. ಓಕೆ. ಸೊ 35 to 45 ತೆಗೆದ್ರೆ ನೀವು ಟಾಪ್ 15 ಅಥವಾ 20 ಇಂಜಿನಿಯರಿಂಗ್ ಕಾಲೇಜಲ್ಲಿ 100% ಲ್ಯಾಂಡ್ ಆಗ್ಬೋದು. ಸೊ ಇದೇ ರೀತಿ ನೀವು ಸ್ಮಾರ್ಟ್ ಸ್ಟಡಿ ಮಾಡಿ ಓದ್ಕೊಂಡ್ರೆ 100% ತೆಗಿಬಹುದು. ನೀವು ಉಳಿದಿರೋ ಒಂದು 30 ಡೇಸ್ ಅಲ್ಲಿ ಎಕ್ಸಾಕ್ಟ್ಲಿ ನೀವು ಇಷ್ಟು ಅವರ್ಸ್ ನಾನು ಕೆಮಿಸ್ಟ್ರಿಗೆ ಇದು ಮಾಡ್ತೇನೆ, ಇಷ್ಟು ಅವರ್ಸ್ ಫಿಸಿಕ್ಸ್, ಇಷ್ಟು ಅವರ್ಸ್ ಮ್ಯಾಥ್ಸ್ ಅದನ್ನ ಪ್ರಾಕ್ಟೀಸ್ ಮಾಡ್ತೇನೆ ನಾನು. ಅದಾದ್ಮೇಲೆ ಇಂತಿಷ್ಟು ದಿನದ ಒಳಗಡೆ ಇನ್ನೊಂದು 15 to 20 ಡೇಸ್ ಒಳಗಡೆ ಎಲ್ಲದನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅನ್ನ ಪ್ಯಾರಲಲ್ ಆಗಿ ಮಾಡ್ಕೊಂಡು ಡೈಲಿ ಇಂತಿಷ್ಟು ಅವರ್ಸ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೇನೆ. ಆ 20 ಡೇಸ್ ಆದ್ಮೇಲೆ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತೇನೆ. ಪ್ಯಾರಲಲಿ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಪ್ರಾಕ್ಟೀಸ್ ಮಾಡ್ತಾ ಮಾಕ್ ಟೆಸ್ಟ್ ಅನ್ನು ಕೊಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಬೇಕು. ನೀವೇ ಒಂದು ಟಾಪಿಕ್ ಅನ್ನು ಓದ್ತೀರಾ, ಆ ಟಾಪಿಕ್ ಅಲ್ಲಿ ನೀವೇ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡಬೇಕು. ಈ ತರ ಮಾಡ್ಕೊಂಡು ನೀವು ಮಾಡಿದ್ರೆ 100% ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ 35 to 45 ತೆಗಿಲಿಕ್ಕೆ ಏನೂ ಕಷ್ಟ ಇಲ್ಲ. ಓಕೆ. ಇಲ್ಲಿ ನಿಮ್ಮ ಸ್ಮಾರ್ಟ್ ಸ್ಟಡಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ. ಇಲ್ಲಿ ನೋಡಿ, ಫೋಕಸ್ ಆನ್ ಟಾಪ್ ಚಾಪ್ಟರ್ಸ್. ಕೆಲವೊಂದು ನಾನು ಹೇಳಿದ್ದೆ ನೋಡಿ, 6 to 10 ಚಾಪ್ಟರ್ಸ್ 70% ಆಫ್ ದ ಮಾರ್ಕ್ಸ್ ಅದೇ ಕ್ಯಾರಿ ಮಾಡುತ್ತೆ. 6 to 10 ಚಾಪ್ಟರ್ಸ್. ಸರಿನಾ? ಸೊ ನಾನು 2020 ಇಂದ 2025 ಅರೌಂಡ್ 6 ಇಯರ್ಸ್ ನ ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿದಾಗ ನಮ್ಗೆ ಇದೆಲ್ಲದು ಗೊತ್ತಾಗುತ್ತೆ. 70% ಆಫ್ ದ ಮಾರ್ಕ್ಸ್ ಆರ್ ಫ್ರಮ್ ಫ್ಯೂ ಪರ್ಟಿಕ್ಯುಲರ್ ಚಾಪ್ಟರ್ಸ್ ಲೈಕ್ 6 to 10 ಚಾಪ್ಟರ್ಸ್. ಓಕೆ. ಆವಾಗ ನೀವು ಪ್ರಯಾರಿಟಿ ಬೇಸ್ಡ್ ಸ್ಟಡಿ ಪ್ಲಾನ್ ಮಾಡಿದ್ರೆ 100% 35 ತೆಗಿಬಹುದು. ಸರಿನಾ? ಸೊ ಓಕೆ. ಇಲ್ಲಿ ಏನ್ ಹೇಳಿ, ಒಂದು ಸ್ಮಾರ್ಟ್ ಪ್ರಿಪರೇಷನ್. ನೀವು ಇರುವಂತ ಎಲ್ಲ ಚಾಪ್ಟರ್ಸ್ ಅನ್ನ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಓನ್ಲಿ ಒಂದು 6 ಚಾಪ್ಟರ್ಸ್, ನಾನೊಂದು ಫಸ್ಟ್ 6 ಚಾಪ್ಟರ್ಸ್ ಅನ್ನ ತೋರಿಸ್ತೇನೆ ನೋಡಿ, ಹೈ ಪ್ರಯಾರಿಟಿ ಚಾಪ್ಟರ್. ಅದರಲ್ಲಿ ನಿಮ್ಗೆ 20 to 25 ಮಾರ್ಕ್ಸ್ ಅದೇ ಒಂದು 6 ಚಾಪ್ಟರ್ಸ್ ಇಂದ ಬರುತ್ತೆ. ಓಕೆ. ಒಂದೇದು ನೀವು ಫೋಕಸ್ ಮಾಡ್ಬೇಕಾಗಿದ್ದು ಯಾವುದು? ಹೈ ವೇಟೇಜ್ ಚಾಪ್ಟರ್ಸ್. ಎನರ್ಜಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ನಿಮ್ಗೂ ಕೂಡ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅಲ್ವಾ? ಸೊ ನೀವು ಸುಮ್ಮನೆ 1 ಮಾರ್ಕ್ ಕ್ವಶನ್ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾಡ್ಬೋದು ಯಾವಾಗ ನಿಮ್ಗೆ ಆಲ್ರೆಡಿ ಇವಾಗ 40-45+ ಬರ್ತಾ ಇದೆ. ಇಲ್ಲ ಸರ್ ನಂಗೆ 50+ ಪುಷ್ ಮಾಡ್ಬೇಕು ಅಂತಿದ್ರೆ ಮಾತ್ರ 1 ಮಾರ್ಕ್ಸ್ ಕ್ವಶನ್ ಮೇಲೆ, 1 ಮಾರ್ಕ್ಸ್ ಚಾಪ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದರ್ವೈಸ್ ನೋ. ಓಕೆ. ಮತ್ತೆ ಇವಾಗ ನಾನು 2020 ಇಂದ 25 ವರೆಗೆ ನೋಡಿದಂತ ಎಲ್ಲ ಕ್ವಶನ್ ಪೇಪರ್ ನ ನೋಡಿದಾಗ ಒಂದು ಪ್ಯಾಟರ್ನ್ ಅನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಇದೇ ರೀತಿ ಬರ್ತಾ ಇದೆ ಅಂತ. ಓಕೆ. ಓಕೆ. ಈಗ 35 to 60 ಹೇಗೆ ಮಾಡೋದು? ಔಟ್ ಆಫ್ 60 35 ಹೇಗೆ ಸ್ಕೋರ್ ಮಾಡೋದು? ನಾನಿಲ್ಲಿ 4 ಆಗಿ ಡಿವೈಡ್ ಮಾಡಿದ್ದೇನೆ. ಒಂದು ಮಸ್ಟ್ ಡೂ ಸ್ಟಡಿ ಚಾಪ್ಟರ್ಸ್, ಇನ್ನೊಂದು ಹೈ ಪ್ರಯಾರಿಟಿ ಚಾಪ್ಟರ್ಸ್, ಮೀಡಿಯಂ ಪ್ರಯಾರಿಟಿ ಚಾಪ್ಟರ್ಸ್, ಲೋ ಪ್ರಯಾರಿಟಿ ಚಾಪ್ಟರ್ಸ್. ನಿಮಗೆ ಟೈಮ್ ಇದ್ರೆ ಮಾತ್ರ ಈ ಲೋ ಪ್ರಯಾರಿಟಿ ಚಾಪ್ಟರ್ಸ್ ಅನ್ನ ಮಾಡಿ, ಇಲ್ಲದೆ ಇದ್ರೆ ಬೇಡವೇ ಬೇಡ, ಬಿಟ್ಟು ಬಿಡಿ, ಸಾಕು. ನೋ ಪ್ರಾಬ್ಲಮ್, ನೋ ವರೀಸ್. ಈಗ ನೋಡಿ, ಮಸ್ಟ್ ಸ್ಟಡಿ ಚಾಪ್ಟರ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ಮಸ್ಟ್ ಸ್ಟಡಿ ಚಾಪ್ಟರ್ಸ್ 1, 2, 3, 4. ಇದರಲ್ಲಿ ಇದನ್ನು ಕೂಡ ಆಡ್ ಮಾಡ್ಕೊಳ್ಳಿ, ಈ 7 ಚಾಪ್ಟರ್ಸ್ ಅಪ್ ಟು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ವರೆಗೆ ನೀವು ಆಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಮಸ್ಟ್ ಡೂ ಚಾಪ್ಟರ್ಸ್ ಹಾಕೊಂಡು ನೋ ಪ್ರಾಬ್ಲಮ್. ಯಾಕೆ ಹೇಳಿ, ಇಲ್ಲಿ ನೋಡಿ, ನಾನು ನಿಮ್ಗೆ ಇದನ್ನ ತೋರಿಸ್ತೇನೆ ನೋಡಿ. ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ರಿ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಆಲ್ಟರ್ನೇಟಿಂಗ್ ಕರೆಂಟ್. ಈ 6 ಚಾಪ್ಟರ್ಸ್ ಅನ್ನು ನೀವು ಕಂಪಲ್ಸರಿ ಮಾಡಲೇಬೇಕು. ಯಾಕೆ ಸರ್? ಯಾಕೆ ನೋಡಿದ್ರೆ ಅಲ್ಲಿ ನೋಡಿ, 6, 4, 10, 14, 18, 21, 24 ಮಾರ್ಕ್ಸ್ ನಿಮ್ಗೆ ಓನ್ಲಿ ಫ್ರಮ್ ದೀಸ್ 6 ಚಾಪ್ಟರ್ಸ್ ಬಂದಿದೆ ಲಾಸ್ಟ್ ಇಯರ್. 2024 ಅಲ್ಲಿ ನೋಡಿ, 6+4 10, 10, 20, 24, 25 ಮಾರ್ಕ್ಸ್ ಬಂದಿದೆ. ಮಿನಿಮಮ್ 24 ಮಾರ್ಕ್ಸ್ ಬಂದೇ ಬರುತ್ತೆ ಫಾರ್ ಶೋರ್. 100% ಇವು ಫಸ್ಟ್ 6 ಚಾಪ್ಟರ್ಸ್ ಇಂದ 24 ಮಾರ್ಕ್ಸ್ ಬರುತ್ತೆ.
ನೀವು ಇದನ್ನ ಫಸ್ಟ್ ಮಾಡಿ ಟೈಮ್ ತಗೊಳ್ಳಿ, 2 days ತಗೊಳ್ಳಿ. ನಾನು ಇನ್ನೇನು ಹೇಳಿದ್ದೇನೆ, ಕೆಮಿಸ್ಟ್ರಿ 10 ಚಾಪ್ಟರ್ಸ್, ಫಿಸಿಕ್ಸ್ ಅಲ್ಲಿ ಫಸ್ಟ್ 10 ಚಾಪ್ಟರ್ಸ್, ಪ್ರಯಾರಿಟೈಸ್ಡ್ 10 ಚಾಪ್ಟರ್ಸ್ ಅನ್ನ ತಗೊಳ್ಳಿ. ಯಾಕೆ ಹೇಳಿ, ನಿಮಗೆ 30 to 35 ಡೈಲಿ 2 days ಗೆ 1 ಚಾಪ್ಟರ್, ಓಕೆ, ನೋ ಪ್ರಾಬ್ಲಮ್. ಅಥವಾ 15 days ಒಳಗಡೆ ಈ 10 ಚಾಪ್ಟರ್ಸ್, ಕೆಮಿಸ್ಟ್ರಿ ಇಂದ 10 ಚಾಪ್ಟರ್ಸ್, ಫಿಸಿಕ್ಸ್ ಇಂದ 10 ಚಾಪ್ಟರ್ಸ್, ಮ್ಯಾಥ್ಸ್ ಇಂದ ಒಂದು 10 ಚಾಪ್ಟರ್ಸ್ ಬೇಡ, ಮ್ಯಾಥ್ಸ್ ಇಂದ ಒಂದು 6-7 ಚಾಪ್ಟರ್ಸ್ ಅನ್ನು ತಗೊಂಡ್ರು ನೋ ಪ್ರಾಬ್ಲಮ್. ಅಥವಾ 10 ಚಾಪ್ಟರ್ಸ್ ಆದ್ರೆ 10 ಚಾಪ್ಟರ್ಸ್, 15 to 20 days ತಗೊಳ್ಳಿ, ನೋ ಪ್ರಾಬ್ಲಮ್. 20 days ತಗೊಳ್ಳಿ, 10 ಚಾಪ್ಟರ್ಸ್ 20 days ತಗೊಳ್ಳಿ. 2 days 1 ಚಾಪ್ಟರ್ ನ ಮಾಡಿ ನೋಡಿ. ಇಲ್ಲಿಗ 10 ಚಾಪ್ಟರ್ಸ್ ಅನ್ನ ತಗೊಂಡ್ರೆ ಇಲ್ಲಿಗೆ 6 ಆಯ್ತಾ, 7, 8, 9, 10 ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ. ಅಕಾರ್ಡಿಂಗ್ ಟು 2025 ಗೆ 2, 4, 6, 6 + 6 12, 12 + 8 20, 24, 30 ಮಾರ್ಕ್ಸ್ ಆಯ್ತು. ಆಲ್ರೆಡಿ ಯು ಆರ್ ಇನ್ ಸೇಫರ್ ಸೈಡ್ ಅಲ್ವಾ? ಸೊ ಈ ತರ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ಮಾಡಿ, ದಯವಿಟ್ಟು ಇದನ್ನ ಮಾಡಿ. 10 ಚಾಪ್ಟರ್ಸ್, ಇದ್ರಲ್ಲಿ ಈ 6 ಚಾಪ್ಟರ್ಸ್ ಇದೆ ನೋಡಿ, ಇದ್ರಲ್ಲಿ ನೀವು ಯಾವ್ದು ಕ್ವಶನ್ ಕೇಳಿದ್ರು ನೀವು ಮಾಡ್ಬೇಕು. ಆ ಕೆಪಬಿಲಿಟಿ ಇರ್ಬೇಕು. ಯಾಕಂದ್ರೆ ಎವ್ರಿ ಇಯರ್ ಕನ್ಸಿಸ್ಟೆಂಟ್ ಆಗಿ 6 ಚಾಪ್ಟರ್ಸ್ ಇಂದ 24 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ನ್ಯೂಮರಿಕಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಆದಷ್ಟು ಫಾರ್ಮುಲಾವನ್ನ ಬರೆದಿಟ್ಕೊಳ್ಳಿ. ಏನ್ ಕ್ವಶನ್ ಕೇಳ್ತಾ ಇದ್ದಾರೆ, ಹೇಗೆ ಉಲ್ಟಾ ಕೇಳ್ಬೋದು ಅಂತ ನೋಡ್ಕೊಳ್ಳಿ. ಓಕೆ, ಈ 6 ಚಾಪ್ಟರ್ಸ್ ಅನ್ನ ನೀವು ಅಟ್ ಎನಿ ಕಾಸ್ಟ್ ಬಿಡಬಾರ್ದು. ಇದ್ರ ಜೊತೆ ಇನ್ನೊಂದು ಇಲ್ಲಿವರೆಗೆ ಆಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಹೇಳಿ, 4, 5, 6 ಆಯ್ತಾ, 7, 8, 9, 10 ಇಲ್ಲಿಗೆ ಆಯ್ತು. ಇನ್ನೊಂದು 2 ಚಾಪ್ಟರ್, 12 ಚಾಪ್ಟರ್ಸ್ ಅನ್ನ ಓದ್ಕೊಂಡ್ರೆ 35 ಮಾರ್ಕ್ಸ್ ಫಿಕ್ಸ್. ಗೊತ್ತಾಯ್ತಾ? 35 ಮಾರ್ಕ್ಸ್ ಯಾವ ರೀತಿ ಅಂತ ಕೇಳಿದ್ರೆ, ನೀವು ಯಾವ ಕ್ವಶನ್ ಕೇಳಿದ್ರು ಮಾಡುವಂತ ಕೆಪಬಿಲಿಟಿ ಇರ್ಬೇಕು. ಆ ತರ ಹೋಗ್ಬೇಕು. ಅದಾಯ್ತಾ? ಅದಾದ್ಮೇಲೆ ಇನ್ನು ಮೋಷನ್ ಇನ್ ಪ್ಲೇನ್ ನೀವು ಮಾಡೋದಾದ್ರೆ ಇಲ್ಲಿಗ 2 ಮಾರ್ಕ್ಸ್ ಇದೆಲ್ಲ ಆಯ್ತಾ, 12 ಚಾಪ್ಟರ್ಸ್ ಆಯ್ತಾ. ಅದಾದ್ಮೇಲೆ ಇಲ್ಲಿ 5 ಚಾಪ್ಟರ್ಸ್ ಇದೆ ನೋಡಿ, ಇದು 5 ಚಾಪ್ಟರ್, ಇದು ಮಾತ್ರ ಮಾಡ್ಕೊಳ್ಳಿ ಸಾಕು. ಇಲ್ಲಿ 10 ಮಾರ್ಕ್ಸ್ ಎಕ್ಸ್ಟ್ರಾ ಬಂತು. ಅಲ್ಲಿಗೆ ಎಷ್ಟಾಯ್ತು ನಿಮ್ಗೆ ಆಲ್ರೆಡಿ? ಅಲ್ಲಿ ಎಷ್ಟಾಯ್ತು? 30, 2, 4, 6, 8, 10, 12, 12 + 6, 18, 18 + 8, 26, 30, 36 ಆಯ್ತು. 36 + 10, 46 ಮಾರ್ಕ್ಸ್. ಇಷ್ಟೇ ಓದಿದ್ರು ಸಾಕು. ಟೋಟಲ್ ಇಷ್ಟು ಚಾಪ್ಟರ್ ಆಯ್ತು, 12, 13, 14, 15, 16, 17 ಚಾಪ್ಟರ್ಸ್ ಆಯ್ತು. ಬಟ್ ಮೇಜರ್ಲಿ ನಾನು ಹೇಳುದು, ಈ ಫಸ್ಟ್ 6 ಚಾಪ್ಟರ್ಸ್ ಅನ್ನ ಎಟ್ ಎನಿ ಕಾಸ್ಟ್ ಬಿಡಬೇಡಿ. ಯಾಕಂದ್ರೆ ನೀವು ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ 24 ಮಾರ್ಕ್ಸ್ ಆಲ್ರೆಡಿ ಫಿಕ್ಸ್ ಆಗಿದೆ. ಓಕೆ, ಉಳಿದಿರೋ ಟೈಮ್ ಅಲ್ಲಿ ನೀವು ಯಾವ್ದು ಬೇಕು, ನಿಮ್ಗೆ ಯಾವ್ದು ಈಸಿ ಆಗುತ್ತೆ 2 ಮಾರ್ಕ್ಸ್ ಅಲ್ಲಿ, ಅದನ್ನ ಮಾಡ್ಕೊಂಡು ಬನ್ನಿ. ವೆರಿ ಇಂಪಾರ್ಟೆಂಟ್. ನೀವು 10 ಚಾಪ್ಟರ್ಸ್ ಮಾಡಿದ್ರೆ, ಅಟ್ಲೀಸ್ಟ್ 10 ಚಾಪ್ಟರ್ಸ್ ಮಾಡಿದ್ರೆ 30 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ. ಪ್ರಾಬ್ಲಮ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನು ಕೂಡ ದಯವಿಟ್ಟು ಮಾಡಿ. ಓಕೆ, ಇಲ್ಲಿ ನೋಡಿ, ಕರೆಂಟ್ ಎಲೆಕ್ಟ್ರಿಸಿಟಿ ಟಾಪ್ 5 ವೇಟೇಜ್ ಚಾಪ್ಟರ್. ನಾನು ಇಲ್ಲಿ ಟಾಪ್ 5 ತಗೊಂಡಿದ್ದೇನೆ, ಬಟ್ 6 ಮಾಡಿ. ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. 6 + 4 10, 18, 21 ಮಾರ್ಕ್ಸ್ ಇದರಲ್ಲೇ ಬಂದಿದೆ. 21 ಮಾರ್ಕ್ಸ್ ಆಯ್ತಾ? ಸೊ ಅದ್ರ ಜೊತೆ ಇದನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲಿ 6 ಚಾಪ್ಟರ್ಸ್ ಅಂತ ಹೇಳಿದ್ದೆ ನೋಡಿ, ಇವು 6 ಚಾಪ್ಟರ್ಸ್ ಆಡ್ ಮಾಡ್ಕೊಳ್ಳಿ. ಯು ಕ್ಯಾನ್ ಈಸಿಲಿ ಸ್ಕೋರ್ 35. ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ಓಕೆ, ನಿಮ್ಗೆ ಫಸ್ಟ್ ಫೇಸ್ 40% ಆಫ್ ಯುವರ್ ಟೈಮ್ ಅನ್ನು ನೀವು ಇದಕ್ಕೆ ಇದು ಮಾಡ್ಬೇಕು. ಯಾವ್ದು ಕೇಳಿ, ನಾನು 6 ಚಾಪ್ಟರ್ಸ್ ಹೇಳಿದೆ ನೋಡಿ, ಫಸ್ಟ್ 6 ಚಾಪ್ಟರ್ಸ್ ಅದಕ್ಕೆ ಹಾಕಿ. ಫೇಸ್ 2 ಹೈ ವ್ಯಾಲ್ಯೂ ಅಂತ ಹೇಳಿದೆ ನೋಡಿ, ನೆಕ್ಸ್ಟ್ 35. ಯಾವ್ದು ಹೈ ವ್ಯಾಲ್ಯೂ? ಈ 2 ಮಾರ್ಕ್ಸ್ ಇದೆಲ್ಲ ಇದೆ ನೋಡಿ, 6 ಆದ್ಮೇಲೆ ಈ 2 ಮಾರ್ಕ್ಸ್ ಇದು, ಈ 2, 2, 2, 2, 2 ಇದೆಯಲ್ಲ, ಇದು 1, 2, 3, 4, 5, 6 ಇದೆ. 6 + 5 11 ಚಾಪ್ಟರ್ಸ್ ಇದೆ. ಈ 11 ಚಾಪ್ಟರ್ಸ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಒಂದು 4, 5 ಚಾಪ್ಟರ್ಸ್ ನೀವು ಚೂಸ್ ಮಾಡ್ಬೋದು. ಓಕೆ, ಅದಕ್ಕೆ ಸೆಕೆಂಡ್ 35% ಆಫ್ ಯುವರ್ ಟೈಮ್ ಇದಕ್ಕೆ. ಇನ್ನ ಆದ್ರೆ ಸ್ಕೋರ್ ನ ಬೂಸ್ಟ್ ಮಾಡಬೇಕು ಅಂತಿದ್ರೆ 25% ಆಫ್ ದ ಟೈಮ್ ಫಾರ್ ದ್ಯಾಟ್. ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಇಲ್ಲಿಗೆ ನಿಮ್ಗೆ 35 ಮಾರ್ಕ್ಸ್ ಆಗಿದೆ. ಅಂದ್ರೆ ನಿಮ್ಗೆ ಈಗ 30 ಡೇಸ್ ಇದೆ ಅಂತ ಅನ್ಕೊಳ್ಳಿ. 30 ಡೇಸ್ ಅಲ್ಲಿ 40% + 35% ಅಂದ್ರೆ ಆಲ್ಮೋಸ್ಟ್ 75% ಆಫ್ ದ ಟೈಮ್ ನೀವು ಯಾವ್ದಕ್ಕೆ ಮಸ್ಟ್ ಡೂ ಚಾಪ್ಟರ್ಸ್ ಗೆ ಮತ್ತೆ ಹೈ ಪ್ರಯಾರಿಟಿ ಚಾಪ್ಟರ್ಸ್ ನೀವು ಮಾಡ್ಲೇಬೇಕು. ಎಷ್ಟು ಅಂದ್ರೆ ಔಟ್ ಆಫ್ 30 ಡೇಸ್ ಅಲ್ಲಿ ಒಂದು 20 ಡೇಸ್ ಇವೆರಡಕ್ಕೆ ಇದು ಮಾಡಿ, ನೋ ಪ್ರಾಬ್ಲಮ್. 20 ಡೇಸ್ ಇನ್ವೆಸ್ಟ್ 20 ಡೇಸ್ ಅಥವಾ 15 to 20 ಡೇಸ್ ಎಷ್ಟಾದ್ರೂ ತಗೊಂಡ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ಇರೋದೇ 10 ಚಾಪ್ಟರ್ಸ್. ಇದಿಷ್ಟನ್ನ ಮಾಡಿ, ಅದಾದ್ಮೇಲೆ ಟೈಮ್ ಇದ್ರೆ ಇದನ್ನ ಮಾಡಿ. ಸ್ಕೋರ್ ಬೂಸ್ಟ್ ಮಾಡ್ಲಿಕ್ಕೆ ಇಲ್ಲೇ 35 ಆಗಿದೆ. ಇನ್ನು ಉಳಿದಿರೋದು ಈ 25 ಇದೆಯಲ್ಲ, ಈ 25 ಅಲ್ಲಿ ಒಂದು 5 to 10 ಮಾರ್ಕ್ಸ್ ತಗೊಳ್ಳಿ, ನೋ ಪ್ರಾಬ್ಲಮ್. ತಗೊಂಡ್ರೆ ಒಳ್ಳೇದು. 5 ಮಾರ್ಕ್ಸ್ ಆದ್ರೂ ತಗೊಳ್ಳಿ ಬ್ಯಾಕಪ್ಗೆ. ದಟ್ಸ್ ಇಟ್, ಅಷ್ಟೇ. ಸೊ ಈ ತರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕರೆಂಟ್ ಎಲೆಕ್ಟ್ರಿಸಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಎವ್ರಿ ಇಯರ್ 4 to 7 ಕ್ವಶನ್ಸ್ ಬರುತ್ತೆ. ಯು ನೆವರ್ ಸ್ಕಿಪ್ ದಿಸ್. ಸೆಕೆಂಡ್ ಒನ್, KCET ಫಿಸಿಕ್ಸ್ ಇಸ್ ಅ ಕಾನ್ಸೆಪ್ಚುಯಲ್, ನಾಟ್ ಕ್ಯಾಲ್ಕುಲೇಟಿವ್. ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್. ನೀವು ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಮೆಮೊರೈಸ್ ಮಾಡಿ ಯೂಸ್ ಇಲ್ಲ. ಡಿರೈವೇಶನ್ ನೀವು ಬೋರ್ಡ್ ಎಕ್ಸಾಮಿಗೆ ಇದೇ ಫಿಕ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾರೆ, ಅದನ್ನ ಮೆಮೊರೈಸ್ ಮಾಡ್ತೀರಾ ಅಥವಾ ಇದು ಮಾಡ್ತೀರಾ, ಬೈ ಹಾರ್ಟ್ ಮಾಡ್ತೀರಾ. ಬಟ್ ಇದು ಹಾಗಾಗೋದಿಲ್ಲ. ಇಟ್ ಈಸ್ ಅ ಕಾನ್ಸೆಪ್ಚುಯಲ್. ಥರ್ಡ್ ಒನ್, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಹ್ಯಾಸ್ ಬಿನ್ ಇನ್ಕ್ರೀಸಿಂಗ್ ಫ್ರಮ್ 2 ಮಾರ್ಕ್ಸ್ to 4 ಮಾರ್ಕ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. 2026 ಗೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅನ್ನ ದಯವಿಟ್ಟು ಫೋಕಸ್ ಮಾಡಿ. ಅದಾದ್ಮೇಲೆ ವೇವ್ ಆಪ್ಟಿಕ್ಸ್ ಮತ್ತೆ ರೇ ಆಪ್ಟಿಕ್ಸ್.
ಸಾರಿ, ಟುಗೆದರ್ 6 to 9 ಮಾರ್ಕ್ಸ್ ಕೊಡುತ್ತೆ. ದಯವಿಟ್ಟು ಇದನ್ನ ಕಂಪ್ಲೀಟ್ ಮಾಡಿ. ಅದಾದ್ಮೇಲೆ ಪಾರ್ಟ್ 1 ಇಂದ ಅಂದ್ರೆ ಫಸ್ಟ್ PUC ಇಂದ ಮೋಷನ್, ಥರ್ಮೋಡೈನಾಮಿಕ್ಸ್ ಇದೆಲ್ಲ ಇದೆಯಲ್ಲ, ಇದೆಲ್ಲ 1 ಮಾರ್ಕ್ಸ್. ಇದನ್ನೆಲ್ಲ ರಿವಿಷನ್ ಮಾಡಿ ಸಾಕು. ಟೂ ಮಚ್ ಟೈಮ್ ಇದ್ರ ಮೇಲೆ ಇದು ಮಾಡಬೇಡಿ. 1 ಮಾರ್ಕ್ಸ್ ಇದೆಯಲ್ಲ ನೀವು ಮಾಡಬೇಕು ಅಂತಿದ್ರೆ ಟೂ ಮಚ್ ಟೈಮ್ ಇದ್ರ ಮೇಲೆ ಸ್ಪೆಂಡ್ ಮಾಡಬೇಡಿ. ಜಸ್ಟ್ ರ್ಯಾಪಿಡ್ ರಿವಿಷನ್, ದಟ್ಸ್ ಇಟ್. ಇನ್ ದ ಎಕ್ಸಾಮ್ ಅಟೆಂಪ್ಟ್ ಹೈ ವೇಟೇಜ್ ಚಾಪ್ಟರ್ಸ್ ಫಸ್ಟ್. ದಯವಿಟ್ಟು ಹೈ ವೇಟೇಜ್ ಚಾಪ್ಟರ್ಸ್ ಅನ್ನ ಫಸ್ಟ್ ಅಟೆಂಡ್ ಮಾಡಿ. 1 ಮಾರ್ಕ್ಸ್ ಕ್ವಶನ್ ಹೋಗಬೇಡಿ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ 35+ ಸ್ಕೋರ್ ಮಾಡೋದು ವೆರಿ ವೆರಿ ಈಸಿ. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಫಸ್ಟ್ 10 ಚಾಪ್ಟರ್ಸ್, ಅದರಲ್ಲಿ ಈ 6 ಚಾಪ್ಟರ್ಸ್ ತುಂಬಾ ಪ್ರಯಾರಿಟಿ ಇದೆ. ನೀವು ಇದನ್ನ ನಿಮ್ಮ ಟೈಮ್ ಅಲ್ಲಿ 10 ಡೇಸ್ ಈ 6 ಚಾಪ್ಟರ್ಸ್ ತಗೊಳ್ಳಿ, ನೋ ಪ್ರಾಬ್ಲಮ್. 10 ಡೇಸ್ ತಗೊಳ್ಳಿ, ನೋ ಪ್ರಾಬ್ಲಮ್. ಆಮೇಲೆ ಈ 2 ಮಾರ್ಕ್ಸ್ ಇದೆ ನೋಡಿ, ಒಂದು 6 ಚಾಪ್ಟರ್ಸ್, ಇದಕ್ಕೊಂದು 5 ಡೇಸ್ ತಗೊಳ್ಳಿ. 15 ಡೇಸ್ ಅಲ್ಲಿ ನೀವು 35 ಮಾರ್ಕ್ಸ್ ಕಂಪ್ಲೀಟ್ ಮಾಡಿರ್ತೀರಾ. ಇನ್ನು ನಿಮ್ಗೆ 15 ಡೇಸ್ ಉಳಿದಿರುತ್ತೆ. ಅದರಲ್ಲಿ ಏನ್ ಮಾಡ್ತಾ ಇರಬೇಕು ನೀವು, ಲೋ ಪ್ರಯಾರಿಟಿ ಅಂದ್ರೆ ಇದರಲ್ಲಿ 2 ಮಾರ್ಕ್ಸ್ ಇದೆಯಲ್ಲ, ಇದನ್ನ ಮಾಡಿ 5 ಡೇಸ್ ಅಲ್ಲಿ. ಅಲ್ಲಿಗೆ 20 ಡೇಸ್ಗೆ ಆಲ್ಮೋಸ್ಟ್ 45+ ಮಾರ್ಕ್ಸ್ ಮಾಡಿರ್ತೀರಾ. ಎಲ್ಲದನ್ನು 20 ಡೇಸ್ ಆದ್ಮೇಲೆ ಫುಲ್ ರಿವಿಷನ್ ವಿತ್ ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ಮಾಡೋದು, ಫುಲ್ ರಿವಿಷನ್. ದಟ್ಸ್ ಇಟ್. ನಿಮ್ಗೆ ಟೈಮ್ ಸಿಕ್ಕಿದ್ರೆ ಮಾತ್ರ ಇದನ್ನ ರ್ಯಾಪಿಡ್ ರಿವಿಷನ್ ಮಾಡ್ಕೊಳ್ತಾ ಬನ್ನಿ. ಜಸ್ಟ್ ರ್ಯಾಪಿಡ್ ರಿವಿಷನ್. ಒಂದು ಟೈಮ್ ಇದನ್ನ ನೋಡೋದು, ನಿಮ್ದು ಏನ್ ಹೇಳ್ತಾರೆ ಸಿನಾಪ್ಸಿಸ್ ಇರುತ್ತೆ ನೋಡಿ, ಸಿನಾಪ್ಸಿಸ್ ನೋಡೋದು, ರಿವಿಷನ್ ಮಾಡೋದು. ದಟ್ಸ್ ಇಟ್. ಬಂದ್ರೆ ಬಂತು, ಇಲ್ದಿದ್ರೆ ನೋ ಪ್ರಾಬ್ಲಮ್. ದಟ್ಸ್ ಇಟ್. ಓಕೆ, ಇದು ನಿಮ್ಮ ಫಿಸಿಕ್ಸ್. ಓಕೆ, ದಯವಿಟ್ಟು ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. 100% ನಿಮಗೆ 35 ಮೇಲೆ ಗ್ಯಾರಂಟಿ ಬರುತ್ತೆ. 100% ಬರುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದೆ ನಾನು ಆಲ್ರೆಡಿ ಹೇಳಿದಾಗಿ KCET ಶಾರ್ಟ್ ಕಟ್ ಟ್ರಿಕ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಇದೆಲ್ಲದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಬರ್ತೇನೆ ಮಂಡೆಯಿಂದ. ಅದೇ ರೀತಿ ನನ್ನ ಸ್ಟೂಡೆಂಟ್ಸ್ ಗಳ ಜೊತೆ ನಿಮಗೆ ಲೈವ್ ಕನೆಕ್ಟ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಅದನ್ನು ಕೂಡ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸರಿನಾ? ಓಕೆ, ಯಾರಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್.